ನಮ್ಮ ಪಕ್ಷಕ್ಕೂ ಅವ್ರಿಗೇನು ಸಂಬಂಧ ಇಲ್ಲ. ನಮ್ಮ ಜಿಲ್ಲೆ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ, ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತು. ನಮ್ಮ ಪಕ್ಷದಲ್ಲಿ ನಾನು ಹೇಳಿದೆನಲ್ಲ, ಅವ್ರು ಅರ್ಜಿ ಹಾಕಿಲ್ಲ ಅಂತ ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ. ಯಾಕಂದ್ರೆ ಅವರು ಒಂದು ಸಮುದಾಯವನ್ನ, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಒಂದು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ. ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ. ತಗೊಳ್ಳಿ ಸರ್, ಅದು ಹೈಕಮಾಂಡ್ ಕೆಪಿಸಿಸಿ, ಅದಾಗಿನೂ ಕೂಡ ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ. ಆದ್ರೆ ಈಗ ಅಪ್ರಸ್ತುತ, ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ. ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ. ಪಾಲಿಕೆ ಸದಸ್ಯರು ರಿವೋಕ್ ಆಗುತ್ತೆ ಅಂತ ಯಾರು ಹೇಳಿದ್ರು? ಅಲ್ಲ, ಅವರು ಒಂದು ಆಶಾವಾದ ವ್ಯಕ್ತಪಡಿಸ್ತಾರೆ. ನಾವು ನೋಡಿ, ಇದಕ್ಕೆ ನಮಗೂ ಸಂಬಂಧ ಇಲ್ಲ. ಇಬ್ಬರು ಸದಸ್ಯರು ಅವ್ರ ಮೇಲೆ ಅಕೌಂಟ್ ಸಬ್ಮಿಟ್ ಮಾಡಿಲ್ಲ, ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟು RC ನಿರ್ದೇಶನ ಕೊಟ್ಟಿದ್ದಾರೆ. ಇದರ ರಾಜಕೀಯ ಸರ್ಕಾರದೇನು ಪಾಲಿಲ್ಲ. ಆ ಇಬ್ಬರ ಸದಸ್ಯರ ಒಂದು ಅರ್ಜಿ ಮೇಲೆ ನಿರ್ಣಯ ಆಗಿದೆ. ಹೀಗಿದೆ, ನನಗೂ ಬಂದು ಮನವಿ ಮಾಡಿದ್ದಾರೆ. ನಾವು ಸಹಾನುಭೂತಿಯಿಂದ ಕೇಳಿದ್ವಿ. ಅಲ್ಲ, ಅಸಂತೃಪ್ತರಾಗಿದ್ದಾರೆ ಸರ್, ಅದಕ್ಕೇನಾದ್ರೂ